morning, students. Now it is better to discuss 4 marks question and answers in the chapter The Gardener. Yesterday we discussed about 1 marks, and I think you are preparing. Don't neglect, because in the first week of new year we go on conducting 100 marks exam to you, so you don't neglect. Come and get English materials in the office and go on studying. There is no way to escape, there is no way to absent, because 9th, 10th, 1st PU and 2nd PU 4 classes will sure continue end of this month or the beginning of new year. So as early as possible it is better to awake to indulge in reading, binding up all your other activities. ನಿಮ್ಮ ಎಲ್ಲ ಆಕ್ಟಿವಿಟೀಸ್ಗಳನ್ನು ಕಟ್ಟಿಡಿ, ಓದೋದಕ್ಕೆ ಸಿದ್ಧರಾಗಿ. ಗೊತ್ತಾಯ್ತಾ? Come to 4 marks. Answer. Give an account of the strategies used by Tamanna to destroy Basavaya. See, when will you understand the questions better? When you understand the text better. Okay? ಯಾವಾಗ ನೀವು ಟೆಕ್ಸ್ಟನ್ನು ಚೆನ್ನಾಗಿ ತಿಳ್ಕೊಂಡಿರ್ತೀರೋ ಆಗ ಕ್ವಶನ್ ಆ್ಯಂಡ್ ಆನ್ಸರನ್ನು ಚೆನ್ನಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಗಿವ್ ಅನ್ ಅಕೌಂಟ್ ಆಫ್ ದ ಸ್ಟ್ರಾಟಜೀಸ್. ಏನು ಸ್ಟ್ರಾಟಜೀಸ್ ಅಂದರೆ? ಸ್ಟ್ರಾಟಜೀಸ್ ಅಂದರೆ ಪ್ಲಾನ್ ಅಂತ. ಗೊತ್ತಾಯ್ತಲ್ಲ? ಸ್ಟ್ರಾಟಜೀಸ್ ಅಂದರೆ ಪ್ಲಾನ್ ಇನ್ ಆರ್ಡರ್ ಟು ಅಚೀವ್ ಸಮಥಿಂಗ್, ಇನ್ ಆರ್ಡರ್ ಟು ಡೂ ಸಮಥಿಂಗ್. ದಟ್ ಈಸ್ ಕಾಲ್ಡ್ ಸ್ಟ್ರಾಟಜಿ. ಕನ್ನಡದಲ್ಲಿ ಹೇಳಲ್ವಾ? ತಂತ್ರಗಾರಿಕೆ. ಯಾವ ತಂತ್ರಗಾರಿಕೆಯನ್ನು ತಮ್ಮಣ್ಣ ಯೂಸ್ ಮಾಡ್ತಾನೆ? ಬಸವಯ್ಯನನ್ನು ಡೆಸ್ಟ್ರಾಯ್ ಮಾಡೋದು, ಅವರನ್ನು ಕ್ರಶ್ ಮಾಡೋದು. ನೀವು ಬೇಕಾದ್ರೆ ಒಂದು ಸೆಂಟೆನ್ಸ್ ಯಾವುದೇ ಕ್ವಶನ್ ಕೇಳಿ ಬಂದಿರಿ. ಏನಂತ? ದ ಸ್ಟೋರಿ ದ ಗಾರ್ಡನರ್ ಈಸ್ ರಿಟನ್ ಬೈ ಪಿ ಲಂಕೇಶ್ ಅಂಡ್ ಇಟ್ ಈಸ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲಿಷ್ ಅಂತ ಬರೀಬೇಕು ಒಂದು ಸೆಂಟೆನ್ಸ್. ಆ ನಂತರ ಕ್ವಶನಿಗೆ ಡೈರೆಕ್ಟ್ ಆಗಿ ಬನ್ನಿ. ನೀವು ಡೈರೆಕ್ಟ್ ಬರೆದ್ರೂ ಅಡ್ಡಿ ಇಲ್ಲ, ಬಟ್ ದ ಗಾರ್ಡನರ್ ರಿಟನ್ ಬೈ ಪಿ ಲಂಕೇಶ್ ಅನ್ನೋದು ಇದ್ದರೆ ಬಹಳ ಒಳ್ಳೆಯದು. ಯಾಕಂದರೆ ಯಾವ ಚಾಪ್ಟ್ರಿಂದ ಅನ್ನೋದು ಒಂದು ಸೆಂಟೆನ್ಸ್ ಇದ್ದರೆ ತುಂಬ ಅನುಕೂಲ ಅನಿಸುತ್ತೆ. ಬಟ್ ಇದರಲ್ಲಿ ನನಗೆ ಗೊತ್ತಿಲ್ಲ, ಬಟ್ ಯುವರ್ ಯೂಸ್ ಗೊತ್ತಿಲ್ಲ. ನೀವು ಡೈರೆಕ್ಟಾಗಿ ಲೈವ್ ಆಗಿ ಬೇಕಾರಲ್ಲ ಅವಾಗ ಹೇಳ್ತೀನಿ. ಓಕೆನಾ? ತಮ್ಮಣ್ಣ ಕಾಂಪೋಸ್ಡ್ ಬ್ಯಾಲೆಟ್ಸ್ ಅಂಡ್ ಸ್ಟಾರ್ಟೆಡ್ ಸಿಂಗಿಂಗ್ ದೆಮ್. ತಮ್ಮಣ್ಣ ಏನು ಮಾಡ್ದ? ಬ್ಯಾಲೆಟ್ಗಳನ್ನು ಕಂಪೋಸ್ ಮಾಡ್ದ ಮತ್ತೆ ಅವುಗಳನ್ನೇ ಹಾಡ್ದ. ನೋಡಿ, ಅವನು ಹೊಲಕ್ಕೆ ಆಸೆ ಪಡಲಿಲ್ಲ, ದುಡ್ಡಿಗೆ ಆಸೆ ಪಡಲಿಲ್ಲ ಅವನು. ಮತ್ತೆ ಯಾವುದಕ್ಕೆ ಆಸೆ ಪಟ್ಟ? ಆಸೆನೇ ಇಲ್ಲ ಅವನಿಗೆ. ಅವನೇನು ಮಾಡ್ದ? ಸೊ ತಾನು ಸ್ವಂತ ಬ್ಯಾಲೆಟ್ಗಳನ್ನು ಬರೆದು ಆ ಬ್ಯಾಲೆಟ್ಗಳನ್ನು ಏನು ಮಾಡ್ತಾ ಇದ್ದ? ಆಡ್ತಾ ಇದ್ದ. ಗೊತ್ತಾಯ್ತಲ್ಲ? he was singing them. Basavaya had no answer to this. See, Tamanna became popular. Tamanna ಏನದ? ಪಾಪ್ಯುಲರ್ ಆದ. ಬಸವಯ್ಯ had no answer to this. ಬಸವಯ್ಯ ಇದಕ್ಕೆ ಆನ್ಸರ್ ಎಲ್ಲಿ ಮಾಡ್ತಾನೆ? ಇವನು ಹೊಲ ಇತ್ತು, 200 ಎಕರ್ ಕಬಳಿಸ್ದ. ಎಲ್ಲಿ? ಇವನು ಬರ್ದಂಗೆ ಬ್ಯಾಲೆಟ್ ಬರಲಿ, ಇವನು ಆಡ್ದಂಗೆ ಆಡಲಿ. ಅದಕ್ಕೆ ಹೇಳೋದು, ದುಡ್ಡೇ ದೊಡ್ಡಪ್ಪ ಅನ್ನೋರಿಗೆ ವಿದ್ಯೆ ಅವರ ಅಪ್ಪ ಅನ್ನೋದು. ಹೂ ಈಸ್ ಬೋಸ್ಟಿಂಗ್ ಮನಿ ಈಸ್ ಎವ್ರಿಥಿಂಗ್, ಬಟ್ ಎಜುಕೇಶನ್ ಈಸ್ ಫಾದರ್ ಆಫ್ ಮನಿ. ನೋಡಿ, ವಿದ್ಯೆ ಅವರಪ್ಪ, ದುಡ್ಡು ದೊಡ್ಡಪ್ಪ ಅನ್ನೋನಿಗೆ, ಎವ್ರಿಥಿಂಗ್ ಈಸ್ ಮನಿ ಅನ್ನೋನಿಗೆ ವಿದ್ಯೆ ಪಾಠ ಕಲಿಸುತ್ತೆ. ನೋಡಿ, ಅದಕ್ಕೆ ವಿದ್ಯಾವಂತರಾಗಬೇಕು. ಎಲ್ಲಿ ಬೇಕಾದ್ರೂ ದುಡ್ಡು ಕಂಡ್ತಿದ್ದೀರ ನೀವು, ವಿದ್ಯೆ ಇದ್ರೆ, ಬುದ್ಧಿ ಇದ್ರೆ. ಗೊತ್ತಾಯ್ತಾ? ತಿಳ್ಕೊಳ್ಳಿ ಫಸ್ಟ್. He became popular. Basavaya had no answer to this. Tamanna's fame rose. ಅವನ ಕೀರ್ತಿ ಉತ್ತುಂಗಕ್ಕೆ ಹೋಯಿತು.
ಮೀನ್ಸ್ ಅಷ್ಟು ಪಾಪ್ಯುಲರ್ ಆದ. ಯಾರು? ತಮ್ಮಣ್ಣ. He was felicitated as the best poet of his time. ನೋಡಿ, ಆ ಸಂದರ್ಭದಲ್ಲಿ ಇವನನ್ನ ಉನ್ನತ ಕವಿ ಅಂತಂದು ಕರೆಯಲಾಯಿತು. ದ ಬೆಸ್ಟ್ ಪೊಯೆಟ್ ಸಿ ಅಂತ ಒಬ್ಬ ಕವಿ ಆದ. ನೋಡಿ, ಒಬ್ಬ ಫಾರ್ಮರ್ ಆಗಿದ್ದವನು ಕವಿ ಆದ. ಅದಕ್ಕೆ ಹೇಳೋದು ಗೊತ್ತಲ್ಲ, ವಿದ್ಯೆ ಅನ್ನೋದು ಮನುಷ್ಯನನ್ನಾಗಿ ಮಾಡುತ್ತೆ ಅಂತ. ಗೊತ್ತಲ್ಲ, ಮನುಷ್ಯ ಮತ್ತು ಮನುಷ್ಯ ಅಂದರೆ, ಮನುಷ್ಯ ಅಂದರೆ ಈಸ್ ನಥಿಂಗ್ ಈ ಲರ್ನಡ್. ಮನುಷ್ಯ ಅಂದರೆ ಲರ್ನಡ್ ಆರ್ ಲರ್ನಿಂಗ್ ಸಮಥಿಂಗ್ ಅಂತ. ಗೊತ್ತಲ್ಲ, ಎವ್ರಿಥಿಂಗ್ ಅಲ್ಲ. ಯಾಕಂದರೆ ಎಲ್ಲ ಬಲ್ಲವರೆಲ್ಲ ಬಲ್ಲವರು ಉಳಿದಿಲ್ಲ, ಹಂಗೆ. ಗೊತ್ತಲ್ಲ, ಅಂದರೆ ಕಲಿಕೆ ಇದು, ಅಪ್ ಟು ಡೆತ್. ಕಲ್ತಿದ್ದೀನಿ ಅಲ್ಲ, ಕಲಿಕೆ. ನಾವು ಅಷ್ಟೇ, ನಾನು ಕಲ್ತಿದ್ದೀನಿ ನಾನೇ ಶ್ರೇಷ್ಠ ಅಲ್ಲ. ನಾನು ಒಂದು ಹುಲ್ಲು ಗರಿ ಅಂತ ಅಷ್ಟೇ, ಒಂದು ಗರಿಕೆ. ಗೊತ್ತಾಯ್ತಲ್ಲ, ತೃಣ ಮಾತ್ರ ಅಷ್ಟೇ. ಗೊತ್ತಾಯ್ತಾ? ಆ ರೀತಿ ಯಾರಿಗೆ ಆಗಲಿ ಅಹಂಕಾರ ಇರಬಾರದು. He was felicitated as the best poet of his time. Scholars and critics started analyzing his poems. Many scholars, many critics were criticizing, analyzing his poems. What? Ballads. Basavaya shrunk in humiliation. Basavaya ಕುಗ್ಗಿದ ಮಾನಸಿಕವಾಗಿ, ಹಿಂಸೆ ಅಂದ್ಕೊಂಡ. ತಮ್ಮಣ್ಣ, ಎಂದಿನಿಂದ ನಾನು ಸೈಡ್ ಹೊಡಿಲಿ? 100 ಕಿಲೋಮೀಟರ್ ಫಾಸ್ಟ್ ಬಂದ್ರು ನೀನು 120 ಕಿಲೋಮೀಟರ್ ಫಾಸ್ಟ್ ಹೋಗ್ತಿದೆಯಲ್ಲ. ತಮ್ಮಣ್ಣ performed his agricultural tasks more diligently. ತಮ್ಮಣ್ಣ ಏನು ಮಾಡ್ದ? ಇಲ್ಲಿ ಈ ಗಾರ್ಡನಲ್ಲಿ ಅಗ್ರಿಕಲ್ಚರಲ್ ವರ್ಕನ್ನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾನೆ. ತಮ್ಮಣ್ಣ's reputation started spreading all around. ನೋಡಿ, ತಮ್ಮಣ್ಣನ ಹೆಸರು ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲೂ ಹರಡಿತು. ಯಾಕೆ? ಅವನು ಆಸೆ ಪಡ್ತಿಲ್ಲ. ಅದಕ್ಕೆ ಹೇಳೋದು, ಕರುಣಾಮಯಿ, ದೇವತಾ ಮನುಷ್ಯ, ಬಂಗಾರದಂತ ಗುಣ ಇರತಕ್ಕಂಥ ವ್ಯಕ್ತಿಗಳನ್ನ ಯಾರನ್ನು ನೆಗ್ಲೆಕ್ಟ್ ಮಾಡಲ್ಲ. ತಮ್ಮಣ್ಣ performed his agricultural tasks more diligently. Tammana's reputation started spreading all around. ಬಸವಯ್ಯ ಹೆಲ್ಪ್ಲೆಸ್ಲಿ ವಾಚ್ಡ್ ಆಲ್ ದಿಸ್. ಬಸವಯ್ಯ ಏನು ಮಾಡ್ತಿದ್ದಾನೆ? ಇದನ್ನೆಲ್ಲ ನಿಸ್ಸಹಾಯಕನಾಗಿ ನೋಡ್ತಾ ಇದ್ದಾನೆ. ಆಲ್ ದಿಸ್ ಕನ್ಸ್ಯೂಮ್ಡ್ ಬೈ ಆಂಗರ್. ಪಿತ್ತಾನತ್ತಿಗೆ ಕೆಂಗಣ್ಣು ಸಿಟ್ಟಾಗಿದ್ದಾನೆ ಬಸವಯ್ಯ. ಇದನ್ನೆಲ್ಲ ನೋಡ್ತಾ he started filling his life with all kinds of material wealth. See, ಏನೆಲ್ಲ ಮಾಡ್ದ? ಸಖತ್ ಮನೆ ಡೆಕೋರೇಷನ್ ಮಾಡ್ದ, ಮೊಸಾಯಿಕ್ ಸ್ಟೋನ್ಸ್ಗಳ ಮನೆನ ಪರ್ಚೇಸ್ ಮಾಡ್ದ, ಎಕ್ಸಲೆಂಟ್ ಬಿಲ್ಡಿಂಗ್ ಅನ್ನ. ಒನ್ ಡೇ ತಮ್ಮಣ್ಣ ವಾಸಿ. ಹಿಂಗಿರುವಾಗ ತಮ್ಮಣ್ಣ ಏನಾದ? ಕಾಯಿಲೆ ಬಿದ್ದ. ತಮ್ಮಣ್ಣ ವಾಸಿ. ಅಂಡ್ ಬಸವಯ್ಯ ಸ್ಪಿರಿಟ್ ವಾಸ್ ರಿವೈವ್ಡ್. ಅವಾಗ ಅವನಿಗೆ ಹುಮ್ಮಸ್ಸು ಬಂತು. ಸ್ಪಿರಿಟ್ ಅಂದ್ರೆ ಹುಮ್ಮಸ್ಸು. ತಮ್ಮಣ್ಣ ಹೆಂಗೋ ಹಾಸಿಗೆ ಹಿಡಿದಿಯೇನೆ, ನಾನು ನೋಡಿ ಮುಂದೆ ಫಿನಿಕ್ಸ್ ಬರ್ಡಂತೆ ಮೇಲಕ್ಕೆ ಬರ್ತೀನಿ ಅಂತ ಅಂದ್ಕೊಂಡ. ತಮ್ಮಣ್ಣ ಥಾಟ್ ಆಫ್ ಇಟ್ ಅನದರ್ ಮೆಥಡ್ ಆಫ್ ಪನಿಷಿಂಗ್ ಬಸವಯ್ಯ. ತಮ್ಮಣ್ಣ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಬಸವಯ್ಯನನ್ನು ಪನಿಷ್ ಮಾಡಬೇಕು ಅಂತಂದರೆ ಇನ್ನೊಂದು ಸ್ಟ್ರಾಟಜಿನ ಯೂಸ್ ಮಾಡಲೇಬೇಕು ಅಂದ್ಕೊಂಡ. ಈ ಥಾಟ್ ಈಸ್ ಎ ಡೆತ್ ಕುಡ್ ಅಲೋನ್ ಡೆಸ್ಟ್ರಾಯ್ ಬಸವಯ್ಯ ಅಂದ್ಕೊಂಡ. ನಾನು ಸತ್ತದಿನಿ ಅಂತಂದು ಬಸವಯ್ಯ ಗೊತ್ತಾದರೆ ಈ ಮುಖಾಂತರ ಬಸವಯ್ಯನನ್ನ ನಾಶ ಮಾಡಬಹುದು ಅಂದ್ಕೊಂಡ. ಸೊ ತಮ್ಮಣ್ಣ gave up everything and went away. Not died away,
ನಾಟ್ ಡೈಡ್ ಅವೇ. ಹೀಗೆ ತಮ್ಮಣ್ಣ ಎಲ್ಲ ತ್ಯಾಗ ಮಾಡಿದ. ಬುದ್ಧನಂತೆ, ಮಹಾವೀರನಂತೆ ಎಲ್ಲ ತ್ಯಾಗ ಮಾಡಿ ಹೊರಟ ಹೋಗಲ್ ದೂರ ಹೋದ. ವೆಂಟ. ಎ ಫ್ಯೂ ಡೇಸ್ ಲೇಟರ್ ಬಸವಯ್ಯ ಪಾಸ್ಡ್ ಅವೇ. ಯಾವಾಗ ತಮ್ಮಣ್ಣ ಎಲ್ಲ ಬಿಟ್ಟು ಹೊರಟೋದ್ನೋ ಕೆಲ ದಿನಗಳ ನಂತರ ಬಸವಯ್ಯ ಡಮಾರ್ ಸತ್ತೋದ. ಅಂಡ್ ಆಸ್ ಹಿ ಹ್ಯಾಡ್ ನೋ ಮೋರ್ ರೀಸನ್ ಟು ಲೀವ್. ಗೊತ್ತಿಲ್ಲ, ಯಾಕಂದ್ರೆ ಇನ್ಯಾರಿಗೋಸ್ಕರ ಬದುಕಿರ್ತಾನೆ ಅವನು. ನೋ ಮೋರ್ ರೀಸನ್ ಟು ಲೀವ್ ಬಿಕಾಸ್ ತಮ್ಮಣ್ಣ ವಾಸ್ ದ ಓನ್ಲಿ ಕಾಂಪಿಟೇಟರ್ ಟು ಬಸವಯ್ಯ. ಈ ಥಾಟ್ ತಮ್ಮಣ್ಣ ಪಾಸ್ಡ್ ಅವೇ. ಸೊ ಬಸವಯ್ಯ ಡೈಡ್ ಅವೇ. ಬಟ್ ತಮ್ಮಣ್ಣ ಡಿಡ್ ನಾಟ್ ಪಾಸ್ ಅವೇ. He went away to Channarayapatana, where there is a mango grove, where he stood under the coconut tree searching for a job. The owner came and gave him work. ಅರ್ಥ ಆಯ್ತಾ? ಹೀಗೆ ಒಬ್ಬ ವ್ಯಕ್ತಿನ ಕೆಡಿಸೋರು ಎಷ್ಟು ದಿನ ಕೆಡಿಸ್ತಾನ್ರಿ? ಕೆಡಿಸೋದು ಯಾರೇನು? ಭಗವಂತ ಕೆಡಿಸ್ಬೇಕು. ಮನುಷ್ಯ ಕೆಡಿಸಿದಷ್ಟೇ ಕೆಡಿಸ್ತಾನೆ. ಸುಳ್ಳು ಹೇಳಿ, ಇನ್ನೊಂದು ಹೇಳಿ, ಮತ್ತೊಂದು ಹೇಳಿ ಒಬ್ಬ ವ್ಯಕ್ತಿನ ಡಿಲೇಟ್ ಮಾಡಬಹುದು. ಆದರೆ ನಿಜವಾದ ಡಿಲೇಟ್ ಮಾಡೋದು ಯಾರು? ದೇವರು. ಅರ್ಥ ಆಯ್ತಲ್ಲ? ಇಷ್ಟು ತಿಳ್ಕೊಂಡ್ರೆ ಜೀವನ ಪಾವನ. ಓಕೆ ಸ್ಟೂಡೆಂಟ್ಸ್, ಕಮ್ ಟು ನೆಕ್ಸ್ಟ್ ಕ್ವೆಶ್ಚನ್. ಹೌ ಡಿಡ್ ಬಸವಯ್ಯ ಟ್ರೈ ಟು ಸಪ್ರೆಸ್ ಹಿಸ್ ರೈವಲ್ ಇನ್ ದ ಗಾರ್ಡಿನರ್? ಬಸವಯ್ಯ ಹೆಂಗೆ ಗೊತ್ತಲ್ಲ ಈ ಸಪ್ರೆಸ್ ಮಾಡ್ದ ಅವನ ರೈವಲ್ ಅಂದರೆ ವಿರೋಧಿ. ಯಾರು? ತಮ್ಮಣ್ಣ. ಡೀಟೇಲ್ ಆಗಿ ಬರೀಬೇಕು. ಇನ್ ಎ ಫಾರ್ ಆಫ್ ಪ್ಲೇಸ್ ದೇರ್ ವಾಸ್ ಎ ಮ್ಯಾನ್ ಕಾಲ್ಡ್ ತಮ್ಮಣ್ಣ. ಅಷ್ಟು ದೂರದಲ್ಲಿ ತಮ್ಮಣ್ಣನ ಒಬ್ಬ ವ್ಯಕ್ತಿ ಇದ್ದ. ಈ ಹ್ಯಾಡ್ ಎವ್ರಿಥಿಂಗ್. ಅವನಿಗೆಲ್ಲ ಇತ್ತು. 10 acres of wetland and a comfortable house were the most important among all his possessions. See, ನೋಡಿ, ಇವನ ಎಲ್ಲ ಪೊಸಿಷನ್ಸ್ ಅವು. ಈ ಹ್ಯಾಡ್ ಒನ್ ರೈವಲ್. ಅವನಿಗೊಬ್ಬ ರೈವಲ್ ಇದ್ದ, ಬಸವಯ್ಯ. ಇಫ್ ತಮ್ಮಣ್ಣ ಬಾಟ್ 4 more acres of adjacent to his land, ಬಸವಯ್ಯ ಆಲ್ಸೋ followed suit. ತಮ್ಮಣ್ಣ ಅವನ ಹೊಲದ ಪಕ್ಕ ಒಂದು 10 ಎಕರೆ ಜಮೀನು ತಗೊಂಡ್ರೆ ಬಸವಯ್ಯನು ತಗೊಂತಿದ್ದ. ಟು ಬಿಗಿನ್ ವಿತ್ ಇಟ್ ವಾಸ್ ಎ ಹೆಲ್ದಿ ಕಾಂಪಿಟೇಷನ್. ನಿಜವಾಗ್ಲೂ ಪ್ರಾರಂಭದಲ್ಲಿ ಟು ಬಿಗಿನ್ ವಿತ್ ಅಂದರೆ ಪ್ರಾರಂಭದಲ್ಲಿ ಒಂದು ಆರೋಗ್ಯಕರ ಸನ್ನಿವೇಶ ಇಬ್ಬರಲ್ಲೂ ಇತ್ತು. ಗ್ರಾಜುಯಲಿ ಹಂಗೆ ಇರುತ್ತಾ? ಈಗ ನೀವು 5th ಸ್ಟ್ಯಾಂಡರ್ಡ್ ಇದ್ದಂಗೆ ಇದ್ದೀರಾ? ಇಲ್ಲ, ಹಂಗೆ ಗ್ರಾಜುಯಲಿ it rose to such a pitch that there was no land left in the village for them to buy. ಅದು ಬರ್ತಾ ಏನಾಯ್ತು ಗೊತ್ತಾ? ಇವನು ಕೊಂಡ್ಕೊಳ್ಳೋದು, ಅವನು ಕೊಂಡ್ಕೊಳ್ಳೋದು. ಗೊತ್ತಲ್ಲ, ಇಬ್ಬರು ಕೊಂಡ್ಕೊಳ್ತಾ ಇರೋದ್ರಿಂದ ಆ ಊರಲ್ಲಿ ಜಮೀನೇ ಇಲ್ದಂಗೆ ಆಯಿತು. ಇರೋಬರ ಜಮೀನಲ್ಲಿ ಇವರಿಗೆ ಕೊಂಡ್ಕೊಂಡ್ರು. ಆಲ್ ದ ಲ್ಯಾಂಡ್ ಬಿಲಾಂಗ್ ಟು ಐದರ್ ತಮ್ಮಣ್ಣ ಆರ್ ಬಸವಯ್ಯ. ಇಲ್ಲ ಅವನ ಹತ್ರ ಇದೆ, ಇಲ್ಲ ಇವನ ಹತ್ರ ಇದೆ. ತಮ್ಮಣ್ಣ 1000 acres of and ಬಸವಯ್ಯ owned 800. ಬಟ್ ತಮ್ಮಣ್ಣಗೆ 1000 ಎಕರೆ ಜಮೀನು ಉಳಿತು, ಸಿಕ್ತು. ಆದರೆ ಬಸವಯ್ಯಗೆ 800 ಎಕರೆ ಮಾತ್ರ. ಇನ್ನು 200 ಎಕರೆ ಕೊಂಡ್ಕೊಳ್ಳೋಣ ಅಂದ್ಕೊಂಡಿದ್ದ. ಆ ಊರಲ್ಲಿ ಜಮೀನೇ ಇಲ್ಲ. ಆ ಊರಲ್ಲಿ ಇದ್ದಿದ್ದು 1800 ಎಕರೆ ಜಮೀನು ಮಾತ್ರ ಅಷ್ಟೇ. ಗೊತ್ತಾಯ್ತಾ? ಬಸವಯ್ಯ ಕುಡ್ ನಾಟ್ ಟಾಲರೇಟ್ ದಿಸ್. ಯಾಕೆ ಹೇಳಿ? ಕಾಂಪಿಟೇಷನಲ್ಲಿ ಯಾರು ಡೌನ್ ಆಗಿದ್ದು? ಬಸವಯ್ಯ. ಬಿಕಾಸ್ 800 acres ಸಹಿಸ್ಕೊಳ್ಳಿಲ್ಲ. ಈಗ ನೀವು ನಿನಗಿಂತ ಇನ್ನೊಬ್ರು ಯಾರಾದರೂ ಗೊತ್ತಲ್ಲ, ನಿನಗಿಂತ ಜಾಸ್ತಿ ಮಾರ್ಕ್ಸ್ ತಂದರೆ ನೀವು ಸಹಿಸ್ಕೊಂತೀರಾ? ಇಲ್ಲ. ಇನ್ನು ಶುರುವಾಗುತ್ತೆ ನೋಡಿ. ಗೊತ್ತಲ್ಲ, 20ನೇ ತಾರೀಕಿಂದ ಎಲ್ಲ ಕಾಲೇಜಿನವರು, ಪ್ರೈವೇಟ್ನವರು ಸ್ಟ್ರೈಕ್ ಕೂರ್ತಾರೆ. ಇದು ಮುಗೀತು ಅಂದರೆ ಶುರು. ಇನ್ನು 4 ತಿಂಗಳು ಅಂದರೆ ನಿಮಗೆ ಎಕ್ಸಾಮ್ ಮಾರ್ಚಿಗಿರಲ್ಲ, ಜೂನ್ಗಿರುತ್ತೆ. ಜೂನ್ ಜುಲೈಗೆ. ಗೊತ್ತಾಯ್ತಲ್ಲ? ಗಮನ ಇರಲಿ. ಬಸವಯ್ಯ could not tolerate this. He sent word to Tammanna asking him to sell 200 acres to him.
ಕಳಿಸ್ತಾರೆ. ಹೌದು ಹೋಗರು ತಮ್ಮಣ್ಣನ ಹತ್ರ ಹೋಗಿ 200 ಎಕರೆ ಜಮೀನನ್ನು ಕೊಡ್ತಾನೋ ಇಲ್ಲೋ ಕೇಳಿಕೆ ಬರಲಿ ಅಂತ ಕಳಿಸ್ತ. ಬಸವಯ್ಯ ತಮ್ಮಣ್ಣ ಡಿಡ್ ನಾಟ್ ಅಗ್ರಿ. ತಮ್ಮಣ್ಣ ಒಪ್ಪಿದ್ದ ಇಲ್ಲ. ಬಸವಯ್ಯ ಅಕ್ವೈರ್ಡ್ 200 acres ಆಫ್ ತಮ್ಮಣ್ಣ's land ಫೋರ್ಸಿಬಲಿ, ಒತ್ತಾಯಪೂರ್ವಕವಾಗಿ ಅವನು 200 ಎಕರೆ ಜಮೀನಿಗೆ ತಂತಿ ಬೇಲಿ ಹಾಕಿದ. ತಮ್ಮಣ್ಣ ವಾಂಟೆಡ್ ಟು ಅನಿಲೇಟ್ ಬಸವಯ್ಯ ಕಂಪ್ಲೀಟ್ಲಿ. ಅವಾಗ ಅನ್ಕೊಂಡ ತಮ್ಮಣ್ಣ, ಬಸವಯ್ಯ ನಿನ್ನನ್ನು ಸಂಪೂರ್ಣ ನಾಶ ಮಾಡ್ತೀನಿ ಕಣಲೇ ಅಂದ್ಕೊಂಡ. He hit upon the idea of composing all his experiences in the form of ballads. ಅಂದ್ಕೊಂಡ ತಾನು ಅನುಭವಿಸಿದ ಈ ನೋವನ್ನೆಲ್ಲ ಲಾವಣಿ ರೂಪದಲ್ಲಿ ಬರೆದು ನಿನ್ನನ್ನು ತುಳಿತೀನಿ ಮಗನೇ ಅಂದ್ಕೊಂಡ. ಅಂಡ್ ಸ್ಟಾರ್ಟೆಡ್ ಸಿಂಗಿಂಗ್ ದೆಮ್. ಬರೆದ ಹಾಡಿದ. ಬಸವಯ್ಯ ಹ್ಯಾಡ್ ನೋ ಆನ್ಸರ್ ಟು ದಿಸ್. ಬಸವಯ್ಯ ಇದಕ್ಕೊಂದು ಉಸಿರು ಬಿಡಲಿಲ್ಲ. ನೋ ಆನ್ಸರ್ ಟು ದಿಸ್. ಬಸವಯ್ಯ ಫಿಲ್ಡ್ ಇಸ್ ಹೌಸ್ ವಿತ್ ಮಟೀರಿಯಲ್ ವೆಲ್ತ್. ಬಸವಯ್ಯ ಏನು ಮಾಡಿದ? ಇಡೀ ತನ್ನ ಮನೆಯನ್ನ ಶೃಂಗಾರಮಯವನ್ನಾಗಿಸಿದ. ಶೃಂಗಾರಮಯ. ಅವನ ಶೃಂಗಾರ ಕಾವ್ಯ, ಇವನ ಶೃಂಗಾರ ಮನೆ. ಸಿ ಯೆಟ್ filled his house with material wealth, invited musicians and scholars to his home. See, scholars musicians ಇನ್ವೈಟ್ ಮಾಡಿದ ಅವನ ಒಂದು ರಂಗಿನ ಮನೆಗೆ. ಯೆಟ್ ಈ ಫೈಲ್ಡ್ ಮಿಸರಬಲ್. ಆದ್ರೂ ಗೋಳಾಡ್ತಾ ಬಂದ. ಯಾಕಂದ್ರೆ ಒಂದು ಒಳ್ಳೆ ಅಂಗಡಿ ಮಾಡಿ ಒಳ್ಳೊಳ್ಳೆ ಮಾಲ ಹಾಕಿ ಯಾರು ಬರಲಿಲ್ಲ ಅಂದರೆ ಅದ್ರ ಓನರಿಗೆ ಎಷ್ಟು ದುಃಖ ಆಗುತ್ತೆ. ಹಂಗಾಯ್ತು. ತಮ್ಮಣ್ಣ's reputation increased. ತಮ್ಮಣ್ಣನ ಕೀರ್ತಿ ಇದೆಯಲ್ಲ ಅದು ಉತ್ತುಂಗಕ್ಕೆ ಬೆಳೀತು. Increased. He was felicitated as the best poet of his time. ಇವನು ಗೊತ್ತಲ್ಲ ಒಬ್ಬ ಅತ್ಯುನ್ನತ ಕವಿಯಾಗಿ ಹೊರಹೊಮ್ಮಿದ ಇದ್ದ. Thus the rivalry between ತಮ್ಮಣ್ಣ and ಬಸವಯ್ಯ started. ಹೀಗೆ ಇವರಿಬ್ಬರ ಮಧ್ಯೆ ರೈವಲ್ರಿ ಮುಂದುವರಿಯಿತು. ಇಡೀ ಕಥೆ ಬರೀಬಾರ್ದು, ಸನ್ನಿವೇಶ ಮಾತ್ರ ಬರೀಬೇಕು ನೋಡಿ. ಇಲ್ಲೇ ಬಿಡೋದು. ನಿಮ್ಮ ಕ್ವಶನ್ಗೆ ತಕ್ಕಂತೆ ಆನ್ಸರ್ ಬರೀಬೇಕು. ಗೊತ್ತಾಯ್ತು? He was felicitated as the best poet of his time. Thus, ಲಾಸ್ಟ್ ಎಂಡಿಂಗ್ ಮಾಡೋದು ಬರೀಬೇಕು. Thus, the rivalry between ತಮ್ಮಣ್ಣ and ಬಸವಯ್ಯ started moving away from things which were visible, towards an invisible, abstract domain. ಒಬ್ಬ ಹಣ ಅಂತಸ್ತು, ಇನ್ನೊಬ್ಬ ಇನ್ವಿಸಿಬಲ್ ಕಾವ್ಯ, ಮೀನ್ಸ್ ಬ್ಯಾಲೆಡ್ಸ್, ಸಿಂಗಿಂಗ್, ಸಾಂಗ್ಸ್. ಹೀಗೆ ಇಲ್ಲಿ ವಿಸಿಬಲ್, ಇದು ಇನ್ವಿಸಿಬಲ್. ಗೊತ್ತಲ್ಲ? ಇದು ಗೋಚರ, ಇದು ಅಗೋಚರ. ಓಕೆ, ಬಟ್ ಇಬ್ರು ಮಾರ್ಟಲ್, ಒಂದಲ್ಲ ಒಂದು ದಿನ ಸಾಯ್ತಾರೆ. ಅರ್ಥ ಆಯ್ತಾ? ಸೆಕೆಂಡ್ ಕ್ವಶನ್ ನೋಡಿ, ಈ ರೀತಿ ಡಿಸ್ಕಸ್ ಮಾಡಿದರೆ ಪರ್ಫೆಕ್ಷನ್ ಆಗುತ್ತೆ. ಗೊತ್ತಾಯ್ತಲ್ಲ? ಪರ್ಫೆಕ್ಟ್ ಆಗ್ತೀರಾ. ನೆಕ್ಸ್ಟ್ ಥರ್ಡ್ ಕ್ವಶನ್. ಬ್ರಿಂಗ್ ಔಟ್ ದ ಚೇಂಜಸ್ ಇನ್ ದ ಲೈಫ್ ಸ್ಟೈಲ್ ಆಫ್ ದ ಓನರ್ ಆಫ್ಟರ್ ದ ಅರೈವಲ್ ಆಫ್ ದ ಗಾರ್ಡಿನರ್. ಗಾರ್ಡಿನರ್ ಅರೈವಲ್ ಆದಮೇಲೆ ಯಾವ್ಯಾವ ಬದಲಾವಣೆ ಓನರಲ್ಲಿ ನೋಡ್ತೀವಿ? ವಾಟ್ ಆರ್ ದ ಚೇಂಜಸ್ ಡೂ ವಿ ಸಿ ಇನ್ ಓನರ್ಸ್ ಲೈಫ್ ಸ್ಟೈಲ್? ಅವನ ಹೆಂಗೆ ಬದಲಾಗುತ್ತೆ? ಆಫ್ಟರ್ ದ ಅರೈವಲ್ ಆಫ್ ದ ಗಾರ್ಡಿನರ್, ಆ ಅಜ್ಜ ಬಂದಮೇಲೆ ಯಾರು ಗಾರ್ಡಿನರು? ದ ಓಲ್ಡ್ ಮ್ಯಾನ್. ಯಾರು? ತಮ್ಮಣ್ಣ. ಓಕೆ, ದ ಗಾರ್ಡಿನರ್ ಈಸ್ ಎನ್ ಓಲ್ಡ್ ಮ್ಯಾನ್. ದ ಗಾರ್ಡಿನರ್ ಬೇರೆ ಯಾರಲ್ಲ, ಈಸ್ ಎನ್ ಓಲ್ಡ್ ಮ್ಯಾನ್ ಹೂ ಕೇಮ್ ಟು ದ ಗಾರ್ಡನ್ ಒನ್ ಡೇ. ಅದೊಂದು ದಿನ ಗಾರ್ಡನ್ಗೆ ಬಂದ. ಆಫ್ಟರ್ ವಾಕಿಂಗ್ ಹಂಡ್ರೆಡ್ಸ್ ಆಫ್ ಮೈಲ್ಸ್, 6 ಮೈಲಿ ನಡ್ಕೊಂಡು. ಇವಾಗ ಬಸ್ಸುಗಳು, ಟ್ರೈನುಗಳು, ಬೈಕ್ಗಳು, ಹೆಲಿಕಾಪ್ಟರ್ಗಳು ಅವಾಗ ಇರಲಿದ್ದೇನೋ ಅನಿಸುತ್ತೆ. ಪಾಪ ಹೇಳ್ತಾರಲ್ಲ, ನಮ್ಮ ತಾತ ಅವರೆಲ್ಲ ಹೇಳೋದು, ನಮ್ಮೂರಿಂದ
ಅವ್ರಿಗೆ ಹೋಗ್ಬೇಕು ಅಂದರೆ ನಡ್ಕೊಂಡು ಬರೋದಂತೆ. ಬಸ್ಸುಗಳಿಲ್ಲಂತವಾಗ, ನೋ ವೆಹಿಕಲ್ಸ್. ಒಂದು 60-70 ವರ್ಷದ ಹಿಂದಿನ ಮಾತಿದು. ನಾವು ಸಣ್ಣವಿದ್ದಾಗ ಗೊತ್ತಲ್ಲ, ನಮ್ಮ ತಾತ ಅಜ್ಜಿ ನಮ್ಮಮ್ಮ ಅವರೆಲ್ಲ ಹೇಳ್ಯಾರ. ಗೊತ್ತಾಯ್ತಾ? The gardener is an old man who came to the garden one day after walking hundreds of miles. A few words were exchanged with the owner of the plantation. ನೋಡು, ಆ ಪ್ಲಾಂಟೇಶನ್ ಬಗ್ಗೆ ಇಬ್ಬರಲ್ಲಿ ಒಂದು ಸಣ್ಣ ಒಂದು ಸಂವಾದ ನಡೀತು. ನೋಡಪ್ಪ, ಇಷ್ಟು ನನ್ನ ಜಮೀನು ಐತೆ, ಹಿಂಗೆ ಕಳ್ಳಕಾಕರು ಇದ್ದಾರೆ, ಚೆನ್ನಾಗಿ ನೋಡ್ಕೋಬೇಕು, ನಿನಗೆ ಸಂಬಳ ಎಷ್ಟು ಬೇಕಾದ್ರೂ ಕೊಡ್ತೀನಿ, ಆನೆಸ್ಟಿಯಾಗಿ ಕೆಲಸ ಮಾಡಬೇಕು, ಪದೇ ಪದೇ ನಾನು ಹೇಳಲ್ಲ, ಹೇಳಿಸ್ಕೊಂಡಿರಬಾರ್ದು. ಹೀಗೆ ಸಂವಾಡಿಸೋದು ಹಂಗೆ ತಾನೆ. ಈಗ ಸಪೋಸ್ ನಾವು ನಿಮ್ಗೆ ಹೇಳ್ತೀವಲ್ಲ, ಹಂಗೆ ನೋಡ್ರಪ್ಪ ಚೆನ್ನಾಗಿ ಓದ್ರಿ, ನೆಗ್ಲೆಕ್ಟ್ ಮಾಡಬೇಡ್ರಿ, ಕಷ್ಟಪಡ್ರಿ, ಸೆಕೆಂಡ್ PUC ನೀವು ಗೊತ್ತಲ್ಲ, ನೀವು ಮುಂದಿನ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥವ್ರು, ಹಾಗಾಗಿ ನಿಮ್ಮ ಕೈಯಲ್ಲಿ ಇದೆ ಅಸ್ತ್ರ, ಬಾಲು, ಅದನ್ನು ಹೇಗೆ ಬೇಕಾದ್ರೂ ಯೂಸ್ ಮಾಡಿಕೊಡಿ ಅಂತ ಹೇಳ್ತೀನಿ. ಇಲ್ಲ, ನಾನು ತಗೊಂಡು ಬರೋ ಓಡಾಡೋರಿಗೆ ಹೊಡಿತೀನಿ ಅಂದರೆ ಬ್ಯಾಟಿಗೆ ಹೊಡಿಯಪ್ಪ, ಮೀನ್ಸ್ ಚೆನ್ನಾಗಿ ಓದಪ್ಪ. He was well versed in agriculture and could understand the problems of workers. ನೋಡು, ಅವನು ಒಳ್ಳೆ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್, ಮತ್ತು ಕೆಲಸಗಾರರ ಕಷ್ಟ ಸುಖಗಳನ್ನು ತಿಳ್ಕೊಂಡಿದ್ದ, ಗೊತ್ತಿತ್ತು. The income from the garden improved dramatically. ನೋಡಿ, ಇನ್ಕಮ್ ಸಖತ್ತಾಗಿ ಇಂಪ್ರೂವ್ ಆಯಿತು, ಸಖತ್ತಾಗಿ, ವರ್ಷಕ್ಕೆ. ಅಜ್ಜ ಕಾಲಿಡ್ಗಳಿಗೆ ಹೆಂಗಿರುತ್ತೆ ನೋಡಿ, ಕೆಲವರು ಕಾಲಿಡಗಳಿಗೆ ಹೆಂಗಿರ್ತವೆ. ಈಗ ನೀವು ಮದುವೆ ವಯಸ್ಸು ಬಂದಾಗ ಏನಮ್ಮ ನಿಮ್ಮನ್ನು ಮದುವೆ ಮಾಡಿಕೊಡ್ತಾರಲ್ಲ, ನೀವು ಕಾಲಿಟ್ಗಳಿಗೆಯಿಂದ ಇಡೀ ಮನೆಗೆ ಉದ್ಧಾರ ಆಗುತ್ತೆ, ಗೊತ್ತಾಯ್ತಲ್ಲ. ಆ ರೀತಿ ಡಿಗ್ನಿಟಿಯಾಗಿರಬೇಕು. ನನಗೆ ಈ ಅಜ್ಜ ಕಾಲಿಟ್ಗಳಿಗೆಯಿಂದ ಪಾಪ ಮಕ್ಕಳಲ್ಲಿ ಇನ್ಕ್ರೀಸ್ ಆಯಿತು. ದೇರ್ ವಾಸ್ ಎ ಪರ್ಸೆಪ್ಟಿಬಲ್ ಚೇಂಜ್ ಇನ್ ದ ಲೈಫ್ ಸ್ಟೈಲ್ ಆಫ್ ದ ಓನರ್. ಆದರೆ ಓನರ್ ಬದಲಾದ, ಅವನ ಸ್ಟೈಲೇ ಚೇಂಜ್ ಆಯಿತು. ದ ಪ್ಲಾಂಟೇಶನ್ ಎಕ್ಸ್ಪ್ಯಾಂಡೆಡ್. ನೋಡಿ, ಹೊಲ ಫುಲ್ಲು ಎಕ್ಸ್ಪ್ಯಾಂಡೆಡ್, ಜಾಸ್ತಿ ಕೊಂಡ್ಕೊಂಡ, ಗೊತ್ತಾಯ್ತಲ್ಲ, ಎಕ್ಸ್ಪ್ಯಾಂಡೆಡ್. ಬಟ್ ದ ಓನರ್ ಬಿಕಮ್ ಲೆಥಾರ್ಜಿಕ್ ಅಂಡ್ ಶೈಡ್ ಅವೇ ಫ್ರಮ್ ಹಾರ್ಡ್ ವರ್ಕ್. ಆದರೆ ಓನರ್ ಏನಾದ, ಬಿಕೇಮ್ ಲೆಥಾರ್ಜಿಕ್, ಬಿಕೇಮ್, ಇದು ಏ ಬರುತ್ತಿದೆ, ಓಕೆ, ಬಿಕೇಮ್ ಲೆಥಾರ್ಜಿಕ್ ಅಂಡ್ ಶೈಡ್ ಅವೇ. ಗೊತ್ತಲ್ಲ, ಸೋಮಾರಿಯಾದ, ದುಶ್ಚಟಕ್ಕೆ ಬಿದ್ದ. ಈ ಅಕ್ವೈರ್ಡ್ ಎ ನಂಬರ್ ಆಫ್ ಫ್ರೆಂಡ್ಸ್ ಇನ್ ದ ನೆಕ್ಸ್ಟ್ ಟೌನ್. ನೋಡಿ, ಪಕ್ಕದ ಟೌನಲ್ಲಿ, ಅವರ ಊರಲ್ಲಿ, ದೂರದ ಸಿಟಿಯಲ್ಲಿ ಸಖತ್ತು ಜನ ಫ್ರೆಂಡ್ಸ್ಗಳನ್ನ ಪಡ್ಕೊಂಡ. ಅಂಡ್ ಅನ್ ಈಕ್ವಲ್ ನಂಬರ್ ಇನ್ ಹಿಸ್ ಓನ್ ವಿಲೇಜ್. ಅಷ್ಟೇ ಜನ ಹಳ್ಳಿಯಲ್ಲಿ ಇದ್ರು. ಹಳ್ಳಿ ಗೊತ್ತಲ್ಲ, ದುಡ್ಡು ಐತೆ ಅಂದರೆ ರಾಜಕ್ಕಿಂತ ಬರ್ತಾರೆ. ಅಣ್ಣ ಹೇಗಿದ್ದೀರಣ್ಣ, ಅಣ್ಣ ನೀವು ಎಣ್ಣೆ ಹೊಡಿಯೋಕ್ಕೆ ಯಾವಾಗ ಹೋಗ್ತೀರಣ್ಣ, ಜೊತೆಗೆ ಹೋಗ್ಬಿಡ್ತಾರೆ. ಚೆನ್ನಾಗಿ ಕೂಡಿಸ್ತಿದ್ದ. ಅಣ್ಣ ನಾವೀಗೆಲ್ಲ ಇಸ್ಬಿಟ್ಟಾಡೋಣ, ಇಸ್ಬಿಟ್ಟಾಡ ದುಡ್ಡು ಕಸ್ಕೊಂಡು, ಈ ರೀತಿ. even though he had precious little to do. See, ಹೀಗೆ ಅವನು ಒಂದು ಕೆಲಸನೂ ಮಾಡಲಿಲ್ಲ. ಲಿಟಲ್ ಟು ಡೂ. His life became crowded with colorful events. ಇಡೀ ಅವನ ಜೀವನ ರಂಗಿನಮಯವಾಯಿತು. ಮೀನ್ಸ್ ಒಳ್ಳೊಳ್ಳೆ ಬಟ್ಟೆ, ಗೊತ್ತಿಲ್ಲ, ಸಖತ್ತಾಗಿ ಫೇಶಿಯಲ್ ಮಾಡಿಸ್ತಿದ್ದ, ಏರ್ ರಿಂಕಲ್ ಮಾಡಿಸ್ತಿದ್ದ, ಗೊತ್ತಿಲ್ಲ, ಚೆನ್ನಾಗಿ ಐರನ್ ಮಾಡಿಸ್ತಾ ಇದ್ದ, ಒಳ್ಳೆ ಶೂ ಹಾಕಲು. ಹುಡುಗಿಯರು ಬೀಳರು. ಎಂಥ ಹುಡುಗಿಯರು? ಕೆಟ್ಟ ಹುಡುಗಿಯರು, ಗೊತ್ತಾಯ್ತಲ್ಲ. ಇವನು ಮೋಜ್ ಮಾಡೋದು, ಅವರಿಗೆ ದುಡ್ಡು ಬೇಕಿತ್ತು, ಹಿಂಗೆ ಕೆಟ್ಟು ಹೋದ. She became apprehensive of her husband's adultery. See, ಇಲ್ಲಿ ಹೆಂಡತಿಗೆ ದುಃಖ ಶುರುವಾಯಿತು. ಏನಿದು, ನನ್ನ ಗಂಡ ಹಿಂಗಾದ್ನಲ್ಲ. She became apprehensive of her husband's adultery
and umpteen other vices. See, he had cultivated lately. ನೋಡಿ ಬರ್ತಾ 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 ಮೊದಲು 3 ದಿನಕ್ಕೆ ಒಂದ್ಸರಿ ಬರೋದು, ಆಮೇಲೆ ವಾರಕ್ಕೊಂದ್ಸರಿ ಬರೋದು, ಮೊದಲು ಅಜ್ಜನ ವಿಚಾರಿಸೋದು, ಇವಳ ಹತ್ರ ಚೆನ್ನಾಗೆ ಕುಚು ಕುಚು ಇರೋದು. ಬಟ್ ಈಗ ಏನೂ ಇಲ್ಲ. ಹಂಗಾಗಿ ಇವಳಿಗೆ ಡೌಟ್ ಬಂತು, ಓ ನನ್ನ ಗಂಡ ನನ್ನ ಕೈಯಿಂದ ಜಾರಿದ್ದಾನೆ ಅಂತ. ಅಡಲ್ಟ್ರಿ ಅಂಡ್ umpteen other vices. ಅಡಲ್ಟ್ರಿ ಅಂದರೆ ಹೇಳಿದ್ದೀನಿ ನಾನು ಪಟ ಪಟದಲ್ಲಿ, ವೇಶ್ಯವಾಟಿಕೆ, ವೇಶ್ಯರ ಸಹವಾಸ ಮಾಡಿದ, ಸೂಳೆಯರ ಸಹವಾಸ, ಕನ್ಕಬಿನೈಸ್ಡ್, ಪ್ರಾಸ್ಟಿಟ್ಯೂಟ್ಸ್. He had cultivated lately, thanks to his newly acquired clout. See, ನೋಡಿ, ಇವನಿಗೆ ಕೈ ಮುಗಿಬೇಕು ಇಂಥ ಲಫಂಗಿಗೆ, ಮೀನ್ಸ್ ಬೇಜಾರಾಗಿ ಹೇಳ್ತಿರೋದು. Their farm which was merely 10 acres, had grown beyond their imagination. ಫಸ್ಟ್ 10 ಎಕರೆ ಇತ್ತು, ಇದ್ದಿದ್ದು ಅವರ ಕಲ್ಪನೆಯನ್ನು ಮೀರಿ ಎತ್ತರವಾಗಿ ಬೆಳೀತು, ಜಾಸ್ತಿ ಬೆಳೀತು. ಬಿಯಾಂಡ್ ದೇರ್ ಎಕ್ಸ್ಪೆಕ್ಟೇಷನ್ ಅಂದರೆ, ಇಮ್ಯಾಜಿನೇಷನ್ ಅಂದರೆ ನಿರೀಕ್ಷೆಗೂ ಮೀರಿ. ನಿಮಗೆ ಮಾರ್ಕ್ಸಿಗೆ ಬರ್ತಾವೆ. ಇಂಗ್ಲೀಷ್ 60 ಬಂದು ಸಾಕಪ್ಪ ಅಂತೀರ, ಅದು ಉಲ್ಟಾಗಿರುತ್ತೆ. 6 ಏನಾಗಿರುತ್ತೆ, 9 ಆಗಿರುತ್ತೆ. ಉಲ್ಟಾ ಅಂದರೆ 06 ಅಲ್ಲ, 90. 60 ಏನಾಗಿರುತ್ತೆ, 90 ಆಗಿರುತ್ತೆ. ಯಾಕೆ ಹೇಳಿ? ಚೆನ್ನಾಗಿ ಓದ್ತೀರಾ, ಬರೀತೀರಾ. ಬಟ್ ದ ಲೈಫ್ ಹ್ಯಾಡ್ ಆಲ್ಸೋ ಗ್ರ್ಯಾಜುಯಲಿ ಗಾನ್ ಔಟ್ ಆಫ್ ಹ್ಯಾಂಡ್. ಆದರೆ ಇಡೀ ಇವ್ರ ಜೀವನ ಏನಾಯಿತು, ಕೈಗೆ ಸಿಲುಕಲಿಲ್ಲ. ದುಡ್ಡಿದೆ, ಹೆಂಡತಿಗೆ ನೆಮ್ಮದಿ ಇಲ್ಲ. ಎಷ್ಟೋ ಜನಗಳ ಜೀವನ ಆಗ್ತದೆ ಪಾಪ. ಆದರೂ ಅನುಸರಿಸ್ಕೊಂಡು ಹೋಗ್ತಾರೆ, ಯಾಕಂದರೆ ಜೀವನ ಅಂತ. ಗಂಡ ಹೊರಗಡೆ ದುಡಿಯೋಕೆ ಹೋಗ್ತಾರೆ ಅಂತಂದು ಓದ್ ಕಡೆ ಎಲ್ಲ ಚೆಕ್ ಮಾಡೋಕ್ಕಾಗುತ್ತೆ ಪಾಪ ಹೆಂಡತಿಯರು? ಸಾಧ್ಯವಿಲ್ಲ. ಅದಕ್ಕೆ ಗಂಡಿಗೆ ಒಂದು ಸ್ಟೆಬಿಲಿಟಿ ಇರಬೇಕು, ನಿಲುವು, ನಾನು ಹಿಂಗೆ ಇರಬೇಕು ಅಂತ. ಅದರಿಂದ ಆಚೆ ಹೋಗಬಾರ್ದು. ಹಂಗಿದ್ದಾಗ ಮಾತ್ರ ಇಟ್ ಈಸ್ ಪಾಸಿಬಲ್ ಟು ಲುಕ್ ಆಫ್ಟರ್ ದ ಫ್ಯಾಮಿಲಿ ಅಂಡ್ ವೈಫ್. ಆಯಿತಾ? ದಿಸ್ ಈಸ್ ಕ್ವಶನ್ ನಂಬರ್ 3. ಅರ್ಥ ಆಯ್ತಾ ಚೆನ್ನಾಗೆ? ಗೊತ್ತಲ್ಲ? ಇಲ್ಲಿ ಅರ್ಥ ಆಗಿಲ್ಲ ಅಂಡರ್ಲೈನ್ ಮಾಡಿಕೊಂಡು ಬಂದು ಕೇಳಿ, ಕಾಲೇಜ್ ಸ್ಟಾರ್ಟ್ ಆದಾಗ. ಗೊತ್ತಾಯ್ತಾ? ಕಮ್ ಟು ದ ಲಾಸ್ಟ್ ಕ್ವಶನ್. ಓಕೆ, ಲಾಸ್ಟ್ ಕ್ವಶನ್ಗೆ ಬರೋಣ. ಹೌ ಡಸ್ ತಮ್ಮಣ್ಣ ಟೇಕ್ ರಿವೆಂಜ್ ಆನ್ ಬಸವಯ್ಯ ಥ್ರೂ ವಿಸಿಬಲ್ ಮೀನ್ಸ್? ನೋಡಿ, ಇದು ಮತ್ತು ಮೊದಲ ಕ್ವಶನ್ನು ಹೆಚ್ಚು ಕಡಿಮೆ ನಿಯರ್ ಬೈ. ಇನ್ ದ ಸ್ಟೋರಿ ದ ಗಾರ್ಡಿನರ್ ತಮ್ಮಣ್ಣ ಹ್ಯಾಡ್ ಎವ್ರಿಥಿಂಗ್. ನೋಡಿ, ಹಿಂಗೆ ಬರೀಬೇಕು. ಗೊತ್ತಾಯ್ತಲ್ಲ? ನಾನು ಹೇಳಿದ್ನಲ್ಲ ಇದೇ ರೀತಿ. ಇನ್ ದ ಸ್ಟೋರಿ ದ ಗಾರ್ಡಿನರ್ ಅನ್ನೋ ಸ್ಟೋರಿಯಲ್ಲಿ ಇನ್ನೂ ಬೇಕಾದ್ರೆ ಬೈ ಪಿ ಲಂಕೇಶ್ ಅಂತ ಹಾಕಿ, ಕಾಮ ತಮ್ಮಣ್ಣ ಕಾಮ ಹಾಕ್ಬೇಕಲ್ಲಿ. ಪಿ ಲಂಕೇಶ್ ಪಕ್ಕದಲ್ಲೇ ತಮ್ಮಣ್ಣನ ಸೇರಿಸ್ಬೇಡ್ರಿ. ಗೊತ್ತಾಯ್ತಲ್ಲ? ತಮ್ಮಣ್ಣ ಹ್ಯಾಡ್ ಎವ್ರಿಥಿಂಗ್ ಅಂದರೆ ಪಿ ಲಂಕೇಶ್ ಬರೆದಿರೋ ಗಾರ್ಡಿನರ್ ಅನ್ನೋ ಸ್ಟೋರಿಯಲ್ಲಿ ತಮ್ಮಣ್ಣನಿಗೆ ಎಲ್ಲ ಇತ್ತು. He had one rival. ಗೊತ್ತಲ್ಲ? He had one rival. ಗೊತ್ತಲ್ಲ? ಇನ್ನು ಬಸವಯ್ಯ ಅಲ್ಲ ತಪ್ಪಿದ್ದು. He had one rival. He is ಬಸವಯ್ಯ ಅಥವಾ he was ಬಸವಯ್ಯ. He was ಬಸವಯ್ಯ. ಅವನಿಗೊಬ್ಬ ರೈವಲ್ ಇದ್ದ. ಅವನು ಯಾರವನು? ಬಸವಯ್ಯ. If Tamanna bought 4 more acres adjacent to his land, ತಮ್ಮಣ್ಣ ಏನಾದರೂ ಪಕ್ಕದ ಒಂದು 10 ಎಕರೆ ಜಮೀನನ್ನು ನಾವು ತಗೊಂಡ್ರೆ, ಅಂತ 4 ಎಕರೆ ತಗೊಂಡ್ರೆ, ಇವನು 4 ಎಕರೆ ತಗೊಂಡು acres adjacent to his land, ಬಸವಯ್ಯ also followed suit. Followed suit ಅಂದರೆ ನೀವು ಸಬ್ ಸೆಂಟೆನ್ಸ್ ಅಲ್ಲಿ ಬರೀಬೇಕಾದ್ರೆ, ಬಸವಯ್ಯ was also purchasing the same, purchasing more than ತಮ್ಮಣ್ಣ, ಪರ್ಚೇಸಿಂಗ್ 6 acres. ಹಿಂಗೆ ನೋಡಿ, ಲ್ಯಾಂಗ್ವೇಜ್ ಇದ್ದರೆ ಹೆಂಗೆ ಬೇಕಾದ್ರೆ ಬರೀಬೋದು, ಹಿಂಗೆ ಬರೀಬೇಕು ಅಂತ. ಇನಿಷಿಯಲಿ ಇಟ್ ವಾಸ್ ಎ ಹೆಲ್ದಿ ಕಾಂಪಿಟೇಷನ್. ಪ್ರಾರಂಭದಲ್ಲಿ ಇದು ಒಂದು ಆರೋಗ್ಯಕರವಾಗಿತ್ತು ಈ ಸ್ಪರ್ಧೆ.
ಗೊತ್ತಿಲ್ಲ, ಯಾವುದೇ ಇನ್ನು ಒಳ ಮನಸ್ಸು ಜಿದ್ದು ಇರಲಿಲ್ಲ. ಗ್ರ್ಯಾಜುಯಲಿ ಇಟ್ ರೋಸ್ ಟು such a pitch that all land was occupied by either ತಮ್ಮಣ್ಣ or ಬಸವಯ್ಯ. ಇದು ಹೆಂಗಾಯ್ತಪ್ಪ ಅಂದರೆ, ಊರಿನಲ್ಲಿರೋ ಇಬ್ಬರು ದೊಡ್ಡ ವ್ಯಕ್ತಿಗಳಿಗೆ ಅವ್ರಿಗೆ ಕಾಂಪಿಟೇಷನ್ನೇ ಮುಖ್ಯ ಆಗಿರುತ್ತೆ. ಹಾಗೆ ಇಲ್ಲಿ ಇವರಿಬ್ಬರು ಇಡೀ ಊರು ಸುತ್ತ ಇರೋ ಆ ಊರಿಗೆ ಸೇರಿರೋ ಎಲ್ಲ ಜಮೀನು ಕೊಟ್ಕೊಂಡ್ರು. ಇರೋ ಬರೋ ಜಮೀನಿಲ್ಲ, ತಿಳ್ಕೊಳ್ಳಿ. ಅದೊಂದು ಸಣ್ಣ ಹಳ್ಳಿ, ಎಲ್ಲ ಕುಟ್ಟಿ ಹಾಕಿದ್ರೆ ಮೀನ್ಸ್ ಎಲ್ಲ ಮೆಷರ್ ಮಾಡಿದರೆ 1800 ಎಕರೆ ಅಷ್ಟೇ ಗೊತ್ತಲ್ಲ, ಅಷ್ಟೇ ಆ ಹಳ್ಳಿಗೆ ಸೇರಿದ್ದು. ಪಕ್ಕದ ಹಳ್ಳಿ ವಿಚಾರ ಅಲ್ಲ ಇದು, ಒಂದೇ ಒಂದು ಹಳ್ಳಿ. ಗೊತ್ತಾಯ್ತೇನೋ? ತಮ್ಮಣ್ಣ ಹ್ಯಾಡ್ 1000 acres. ತಮ್ಮಣ್ಣನಿಗೆ 1000 ಎಕರೆ ಆಯಿತು. ಅಂಡ್ ಬಸವಯ್ಯ ಹ್ಯಾಡ್ 800 acres. ಬಸವಯ್ಯಗೆ 800 ಎಕರೆ ಮಾತ್ರ. ಬಸವಯ್ಯ ಆಸ್ಕ್ಡ್ ತಮ್ಮಣ್ಣ ಟು ಸೆಲ್ 200 acres to him. ಬಸವಯ್ಯ ಡೈರೆಕ್ಟಾಗಿ ತಮ್ಮಣ್ಣನ ಕೇಳಲ್ಲ, ಇದನ್ನು ಹಿಂಗೂ ಬರೀಬೋದು. ಅಥವಾ ಬಸವಯ್ಯ ಸೆಂಟ್ ಹಿಸ್ ಫಾಲೋಯರ್ಸ್ ಟು ತಮ್ಮಣ್ಣ ಟು ಸೆಲ್ 200 acres of his land to ಬಸವಯ್ಯ ಅಂತ ಬರೀಬೋದು. ಟು ಸೆಲ್ 200 acres to him and sent word ತಮ್ಮಣ್ಣ on the other hand. See, ತಮ್ಮಣ್ಣ ಏನು ಮಾಡ್ದ? and sent a word to ತಮ್ಮಣ್ಣ. ಓಕೆ, and sent a word ಅಂತ ಇಲ್ಲಿ, and sent a word ಗೊತ್ತಲ್ಲಿ ಈ ವಿಷಯನ ಹೇಳಿ ಕಳಿಸ್ತಾ. word to ತಮ್ಮಣ್ಣ. on the other hand, ತಮ್ಮಣ್ಣ, okay, on the other hand, ತಮ್ಮಣ್ಣ was prepared to buy all the land that belonged to ಬಸವಯ್ಯ. ಈ ರೀತಿ ಬಸವಯ್ಯ ತಮ್ಮಣ್ಣಿಗೆ ಹೇಳಿ ಕಳಿಸ್ತಾ. ಆದ್ರೆ ತಮ್ಮಣ್ಣ ಬಸವಯ್ಯ ಅಂತ ಹೇಳಿ ಕಳಿಸ್ತಾ ಗೊತ್ತಾ? 200 ಎಕರೆ ನಂಬ್ಕೊಂಡ್ಕಂತಾನೆ ಅವನು. ಇಡೀ ನಿನ್ನ 800 ಎಕರೆ ಜಮೀನನ್ನು ನಾನು ಬೇಕಾದ್ರೆ ಕೊಂಡ್ಕೊಂತೀನಿ, ಅಷ್ಟು ದುಡ್ಡಿದೆ ಹೇಳು ಅಂತಂದು ಹೇಳಿ ಕಳಿಸ್ತಾ. ಬಸವಯ್ಯ ವಾಸ್ ಮ್ಯಾಡ್ ವಿತ್ ರ್ಯಾಗ್. ಗೊತ್ತಲ್ಲ, ಬಸವಯ್ಯನಿಗೆ ಎಲ್ಲಿಂದ ಸಿಟ್ಟು ಬಂತು? ರೇಜ್. ಅಂಡ್ ಈ ಅಕ್ವೈರ್ಡ್ 200 acres ಆಫ್ ತಮ್ಮಣ್ಣ's land for sale. ಸಿಟ್ಟು ಬಂತು. ಪಿತ್ತ ನೆತ್ತಿಗೇರಿದ ಮೇಲೆ ಮನುಷ್ಯ ಸುಮ್ಮನೆ ಬಿಡ್ತಾನ? ಹೋದ ಮೋಜಿಂದಾರನ್ನು ಕರ್ಕೊಂಡೋಗಿ 200 ಎಕರೆ ಜಮೀನಿಗೆ ತಂದಾಗಿಸ್ಕೊಂಡ ಜಮೀನು. ತಮ್ಮಣ್ಣ ವಾಂಟೆಡ್ ಟು ಅನ್ನಿಹಿಲೇಟ್ ಬಸವಯ್ಯ ಕಂಪ್ಲೀಟ್ಲಿ. ತಮ್ಮಣ್ಣ ಏನು ಮಾಡ್ದ? ಬಸವಯ್ಯನನ್ನ ಸಂಪೂರ್ಣ ನಾಶ ಮಾಡಬೇಕು ಅಂದ್ಕೊಂಡ. ಸುಮ್ಮನೆ ಬರುತ್ತೆ. ಈಗ ಸಪೋಸ್ ನಿಮ್ಮ ಮನೆಗಳಿಗೆ ಯಾರಾದರೂ ಬಂದು ಇದು ನನ್ನ ಮನೆ ಖಾಲಿ ಮಾಡ್ರಿ ಅಂದರೆ ನೀವೇನು ಮಾಡ್ತೀರಾ? ಇನ್ನೋಸೆಂಟ್ ಇದ್ದರೆ ದುಃಖದಿಂದ ಹೋಗ್ತೀರಾ, ಬಟ್ ನಿಮಗೇನು ಲಾಸ್ ಆಗಿಲ್ಲ. ಹಂಗೆ ಯಾರೇ ಹಿಂಗೆ ಕಾಲ ಇರಲ್ಲ ಮಾತು ಹೇಳಿದ್ದು. Basavaya was mad with the rage and he acquired 200 acres of Tamanna's land forcibly. Tamanna wanted to annihilate Basavaya completely. He hit upon the idea of composing all his experiences in the form of ballads. ಲಾವಣಿ ರೂಪದಲ್ಲಿ ತಾನು ಅನುಭವಿಸಿದ ನೋವನ್ನೆಲ್ಲ ಅನುಭವನೆಲ್ಲ ಬರ್ದ ಅಂಡ್ ಸಿಂಗಿಂಗ್ ದೆಮ್. ಓಕೆ, ಹಾಡ್ದ. ಗೊತ್ತಲ್ಲ, ಹಾಡಿದ. ದ ರೈವಲ್ರಿ ಮೂಡ್ ಫ್ರಮ್ ವಿಸಿಬಲ್ ಟು ಇನ್ವಿಸಿಬಲ್ ಆಬ್ಸ್ಟ್ರಾಕ್ಟ್ ಡೊಮೈನ್. ಹೀಗೆ ಜಿದ್ದು ಅನ್ನೋದು ಅಗೋಚರ ಮತ್ತು ಗೋಚರ ಎರಡರ ಮಧ್ಯೆ ಸುಳಿದಾಡ್ತಾ ಇತ್ತು. ಗೊತ್ತಲ್ಲ, ಗೋಚರ ರಂಗುರಂಗಿನ ಮನೆ, ಗೊತ್ತಲ್ಲ ಬಸವಯ್ಯ. ಅಗೋಚರ ತಮ್ಮಣ್ಣನ ಬ್ಯಾಲೆಟ್ಸ್ ಹಾಡು. ಹೀಗೆ ಬಸವಯ್ಯ ಹ್ಯಾಡ್ ನೋ ಆನ್ಸರ್ ಟು ದಿಸ್. ಬಸವಯ್ಯ ಇದಕ್ಕೆ ತುಟಿಕ್ ಪಿಟಿಕ್ ಅನ್ನಲಿಲ್ಲ. He filled his life with all kinds of material wealth. ಚೆನ್ನಾಗಿ ಸಖತ್ತಾಗಿ ಅರಮನೆ ಅಂತ ಮರನ ಕೊಂಡ್ಕೊಂಡ. ದುಡ್ಡಿತ್ತು, ಕೋತಿಗಟ್ಟಲೆ ಕೊಂಡ್ಕೊಂಡ.
ಚೆನ್ನಾಗಿ ಆರ್ಟಿಸ್ಟಿಕ್ ಆಗಿ ಎಲ್ಲ ವಾಲ್ಸ್ಗಳ ಮೇಲೆ ಚೆನ್ನಾಗಿ ಬಿಡಿಸ್ತಾ, ರಂಗಿನ ಸೋಫಾಗಳನ್ನ ತರಿಸ್ತಾ, ಗೊತ್ತಿಲ್ಲ, ಒಳ್ಳೆ ಗ್ಲಾಸಿನ ಟೇಬಲ್ಗಳು, ಗೊತ್ತಿಲ್ಲ, ಆರಾಮ್ ಚೇರ್ಗಳು, ಒಳ್ಳೊಳ್ಳೆ ಡೆಲಿಷಿಯಸ್ ಫುಡ್ ಅರೇಂಜ್ ಮಾಡ್ತಾ ವಿತ್ ಆಲ್ ಕೈಂಡ್ಸ್ ಆಫ್ ಮಟೀರಿಯಲ್. ತಮ್ಮಣ್ಣ ವಾಸ್ ಫೆಲಿಸಿಟೇಟೆಡ್ ಆಸ್ ದ ಬೆಸ್ಟ್ ಪೊಯೆಟ್ ಆಫ್ ಹಿಸ್ ಟೈಮ್. ಗೊತ್ತಿಲ್ಲ, ಆದರೆ ತಮ್ಮಣ್ಣ ಆ ಸಂದರ್ಭದ ಒಬ್ಬ ಅತ್ಯುತ್ತಮ ಕವಿಯಾದ. ಇವನು ಮಟೀರಿಯಲ್ಲು, ಇವನು ವಿಸಿಬಲ್, ಇವನು ಗೊತ್ತಿಲ್ಲ ಇನ್ವಿಸಿಬಲ್. ಒನ್ ಡೇ ತಮ್ಮಣ್ಣ ವಾಸ್ ಇಲ್. ಒಂದಿನ ತಮ್ಮಣ್ಣ ವಾಸ್ ಇಲ್ ಅಂದರೆ ಕಾಯಿಲೆ ಬಿದ್ದ, ಪ್ರಿಟೆಂಡಿಂಗ್, ನಟಿಸ್ತಾ ಇದ್ದೆ. ತಮ್ಮಣ್ಣ ಥಾಟ್ ಆಫ್ ಇಟ್ ಅನದರ್ ಮೆಥಡ್ ಆಫ್ ಪನಿಷಿಂಗ್ ಬಸವಯ್ಯ. ಅವಾಗ ಬಸವಯ್ಯ ಅಂದ್ಕೊಂಡ ಇಲ್ಲಿ ಬೇಕಾದ್ರೆ ಸ್ವಲ್ಪ ಸೇರಿಸ್ಬೋದು, ಬಟ್ ಜಾಸ್ತಿ ಆಗುತ್ತೆ, ಇನ್ನು ಮುಂದೆ ನನಗೆ ಕಾಂಪಿಟೇಷನ್ ಇಲ್ಲ ಅಂತಂದು ಬಸವಯ್ಯ ಶುರು ಮಾಡ್ದ. ಆದರೆ ತಮ್ಮಣ್ಣ ಇನ್ನೊಂದು ಸ್ಟ್ರಾಟಜಿನ ಉಂಟು ಮಾಡ್ದ. ಮೆಥಡ್ ಅಂದ್ರೆ ಸ್ಟ್ರಾಟಜಿ ಅಂತಾರೆ. ಈ ಥಾಟ್ ಈಸ್ ಡೆತ್ ಅಲೋನ್ ಕುಡ್ ಡಿಸ್ಟ್ರಾಯ್ ಬಸವಯ್ಯ ಅಂದ್ಕೊಂಡ. ನಾನು ಸತ್ಯ ಅನ್ನೋದು ಗೊತ್ತಾದರೆ ಬಸವಯ್ಯ ಗ್ಯಾರಂಟಿ ನಾಶ ಆಗ್ತಾನೆ. ಈ ಮೆಸೇಜನ್ನು ಕಳಿಸ್ತಾ, ಹರಡಿಸ್ತಾ, ಮೀನ್ಸ್ ಊರು ಬಿಟ್ಟ. ಗೊತ್ತಲ್ಲ, 106 ಮೈಲು ನಡ್ಕೊಂಡು ಹೋದ. ಈ ರೀತಿ ಆದರೆ ಬಸವಯ್ಯ ಗ್ಯಾರಂಟಿ ನಾಶ ಆಗ್ತಾನೆ ಅಂತಂದು ಚನ್ನರಾಯಪಟ್ಟಣದ ಕಡೆಗೆ ಒಂದೇ ಸಮನೆ ನಡ್ಕೊಂಡು ಹೋದ. ಯಾರು? ತಮ್ಮಣ್ಣ, ಮೀನ್ಸ್ ಇವಜ್ಜ. ಯಾವಜ್ಜ? ಕಚ್ಚಪಂಜಾಗಿ ಹಾಕೊಂಡು ಜುಬ ಹಾಕೊಂಡಿರೋ ಈ ತಮ್ಮಣ್ಣ. ಈ ಗೇವ್ ಎವ್ರಿಥಿಂಗ್ ಅಂಡ್ ವೆಂಟ್ ಅವೇ. ಎಲ್ಲ ತ್ಯಾಗ ಮಾಡಿದ. ಗೊತ್ತಲ್ಲ, ತ್ಯಾಗಿ ಅಂದರೆ ಮನೆ, ಹೆಂಡತಿ, ಹೊಲ, ಮಕ್ಕಳು, ಗೊತ್ತಲ್ಲ, ಹುಟ್ಟು ಬಟ್ಟೆಯಲ್ಲಿ ನೋಡಿ, ಬಟ್ಟೆನೂ ತಗೊಂಡು ಹೋಗಲಿಲ್ಲ, ಹುಟ್ಟು ಬಟ್ಟೆಯಲ್ಲೇ ಹೋದ. ಗೊತ್ತಲ್ಲ, ಹುಟ್ಟು ಬಟ್ಟೆನಲ್ಲೇ ಹೋದ. ಈ ಗೇವ್ ಅಪ್ ಎವ್ರಿಥಿಂಗ್ ಅಂಡ್ ವೆಂಟ್ ಅವೇ. ಹೊರಟು ಹೋಗ್ಬಿಟ್ಟ ಅಂಡ್ ವೆಂಟ್ ಅವೇ. ಬಸವಯ್ಯ ಟು ಪಾಸ್ಡ್ ಅವೇ. ಸಿ, ಹಿಂಗೆ ಏನಾಯಿತು? ಬಸವಯ್ಯ ಸತ್ತು ಹೋದ. ಯಾಕಂದ್ರೆ ತಮ್ಮಣ್ಣ ಎಲ್ಲೂ ಇಲ್ಲ, ಅಲ್ಲಿ ಹುಡುಕಿದ್ರು. ಏನು ತಿಳ್ಕೊಂಡ? ಸತ್ತೋದ. ತಮ್ಮಣ್ಣ ಸತ್ತ ಮೇಲೆ ನಾವು ಹೇಗಿರಬೇಕು ಅಂತ ಸತ್ತು. ನೋಡಿ, ಉಳಿದಿರ ಹೊಲ ಗಿಲ ಏನು ಮಾಡ್ತಾರೆ? ಕಿತ್ತಾಡ್ಕೊಂಡು ತಿಂತಾರೆ. ಅದಕ್ಕೆ ನೋಡ್ರಿ, ಈ ಚಾಪ್ಟರ್ ಮುಖಾಂತರ ಒಂದು ಮೆಸೇಜ್ ಏನು ಅಂದರೆ, ಜಿದ್ದು ಬೇಡ, ನಿನ್ನ ಪಾಡಿ ನೀನು ಓದು, ನಿನ್ನ ಪಾಡಿ ನೀನು ಓದು. ನೀನು ಉದ್ಧಾರ ಆದರೆ ನಿನ್ನ ಸಂಸಾರ, ನೀನು ಉದ್ಧಾರ ಆದರೆ ನಿನ್ನ ಸಂಸಾರ ಚೆನ್ನಾಗಿರುತ್ತೆ. ಗೊತ್ತಲ್ಲ, ಜಿದ್ದು ಒಳ್ಳೆದು. ಗೊತ್ತಲ್ಲ, ಕಾಂಪಿಟೇಷನ್ ಇರಲಿ, ಬಟ್ ಅನ್ಹೆಲ್ದಿ ಕಾಂಪಿಟೇಷನ್ ಬೇಡ, ಹೆಲ್ದಿ ಕಾಂಪಿಟೇಷನ್. ಅಂದರೆ ಫ್ರೆಂಡ್ಸ್ ಆಗಿ ಸ್ಕೋರ್ ಮಾಡಬೇಕು, ವೈರಿಗಳಾಗಿ ಸ್ಕೋರ್ ಮಾಡಬಾರ್ದು. ಲೇ ಅಂತಂದು ಮುಂದ್ಗಡೆ ಇರೋ ಜಡನ ಹಿಂದಕ್ಕೆ ಎಸ್ತು, ನಾನು ನೋಡೆ ಇಂಗ್ಲೀಷಲ್ಲಿ 100 ತೆಗಿತೀನಿ ಅಂದರೆ ಅವಳು ತೆಗಿಯಲ್ಲ, ಇವಳು ತೆಗಿಯಲ್ಲ. ಯಾಕೆ ಗೊತ್ತಿಲ್ಲ, ನಾವು ಕೊಡಲ್ಲ. ಅಲ್ಲಿ ಏನಾದ್ರು ಒಂದು ತಪ್ಪು ಕಂಡು ಹಿಡಿತೀವಿ, ಅಷ್ಟೇ ವ್ಯತ್ಯಾಸ. ಗೊತ್ತಾಯ್ತಾ? ಈ ಗೇವ್ ಅಪ್ ಎವ್ರಿಥಿಂಗ್ ಅಂಡ್ ವೆಂಟ್ ಅವೇ. ಬಸವಯ್ಯ ಟು ಪಾಸ್ಡ್ ಅವೇ ಆಸ್ ಹಿ ಹ್ಯಾಡ್ ನೋ ಮೋರ್ ರೀಸನ್ ಟು ಲಿವ್. ಯಾಕಂದರೆ ಬದುಕಕ್ಕೆ ಕಾರಣವೇ ಇಲ್ಲ. ಹಂಗಾಗಿ ಬಸವಯ್ಯ ಸತ್ತು. ನೋಡಿ, ಕ್ವಶನ್ ಆ್ಯಂಡ್ ಆನ್ಸರ್ಸ್ ನಿಮ್ಗೆ ಒಳ್ಳೆ ತೃಪ್ತಿ ಆಯಿತಾ? ಈ ರೀತಿ ಡಿಸ್ಕಷನ್ ಮಾಡಬಹುದು. ಗೊತ್ತಾಯ್ತಾ ಸ್ಟೂಡೆಂಟ್ಸ್? ಅಲ್ಲಿ ಚಾಪ್ಟರ್ ಫಿನಿಶ್. ಓಕೆ, ಇದರ ಮಟೀರಿಯಲ್ ಎಲ್ಲ ರೆಡಿ ಇದೆ. ಬಂದು ತಗೊಂಡೋಗಿ. ಗೊತ್ತಿಲ್ಲ, ಇಂಥದ್ದೇನು ಬರ್ರಿ ಅಂತ ಹೇಳಲ್ಲ, ನೀವೇ ಬರಬೇಕು. ಗೊತ್ತಿಲ್ಲ, ಮಟೀರಿಯಲ್ ಕೊಂಡ್ಕೊಂಡು ಹೋಗ್ಬೇಕು. ಗೊತ್ತಿಲ್ಲ, ಸಾಮಾನ್ಯ ಇವತ್ತು ಗಂಟೆ ದಿನಕ್ಕೆ ಸಾಮಾನ್ಯ ನೋಟ್ಸ್ ಚೆಕಪ್ಪಿಗೆ ಹೇಳೋ ಚಾನ್ಸಸ್ಸು ಇದೆ. ನೋಟ್ಸ್ ಕರೆಕ್ಷನ್ ಅಥವಾ ಡೌಟ್ ಕ್ಲಾರಿಫಿಕೇಷನ್ನು ಸಾಮಾನ್ಯ ಇರುತ್ತೇನೋ, ಹಂಗೆ ಗೆಸ್ ಮಾಡ್ತಾ ಇದ್ದೀನಿ ನಾನು. ಇವತ್ತು ಗಂಟೆ ದಿನಕ್ಕೆ ಸಾಮಾನ್ಯ. ಹಂಗಾಗಿ ಅಷ್ಟರೊಳಗೆ ಸೋಮವಾರದಿಂದ ಬಂದು ಎಷ್ಟು ಚಾಪ್ಟರ್ಗಳಾಗಿದ್ದಾವೆ ಅಷ್ಟು ಚಾಪ್ಟರ್ಗಳ ನೋಟ್ಸನ್ನು ತಗೊಂಡೋಗ್ರಿ ಅಲ್ವಾ? ಇದು ನಿಮ್ಮ ಕಾಲೇಜು. ಸೆಕೆಂಡ್ PUC ಮುಗಿಯೋವರೆಗೂ ಇದು ನಿಮ್ಮ ಕಾಲೇಜು. ನಿಮ್ಮ ಮನೆ ಹೆಂಗೋ ಇದು ನಿಮ್ಮ ಕಾಲೇಜು. ನಿಮಗೆ ಭಯ ಯಾಕೆ? ಬನ್ನಿ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4:30 5 ಗಂಟೆವರೆಗೂ ಆಫೀಸಲ್ಲಿ ಇರ್ತಾರೆ. ಗುರುವಾರ ಶುಕ್ರವಾರ ಶನಿವಾರ ನಾನು ಇರ್ತೀನಿ. ಸೋಮವಾರ ಮಂಗಳವಾರ ಬುಧವಾರ
ಗಿರೀಶ್ ಅವರು ಇರ್ತಾರೆ 1.5 ಗಂಟೆ ಮೇಲ್ಪಟ್ಟು, ಗೊತ್ತಾಯ್ತಲ್ಲ, ಲ್ಯಾಂಗ್ವೇಜಿಗೆ. ಅದರೊಳಗಡೆ ಬೇರೆ ಸಬ್ಜೆಕ್ಟ್ಗಳು ಇರ್ತಾರೆ. ಅರ್ಥ ಆಯ್ತಾ? ನೀವು ಸುಮ್ಮನೆ ಮನೆಗಿದ್ರೆ ನಿಜವಾಗ್ಲೂ ಏನು ಸಾಧಿಸೋಕ್ಕಾಗಲ್ಲ, ಗೊತ್ತಲ್ಲ. ಸೆಕೆಂಡ್ PUC ಸ್ಕೋರ್ ಮಾಡಬೇಕು ಅಂದರೆ ಆ್ಯಕ್ಟಿವ್ ಆಗಿರಿ. ಅರ್ಥ ಆಗ್ತಾಯ್ತಾ ನಾನು ಹೇಳೋದು? ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಓಕೆ.